ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಗುಜರಾತ್ ಅಂತ ಮೇಡಮ್, ತುಮಕೂರಿಂದ. ಇಷ್ಟು ತಲೆ ತುಂಬಾ ನೀರು ತುಂಬಿದೆ, ಇಷ್ಟೇ ಬೆದ್ಲು ಬೆಳೆದ್ರೆ ಮೇಡಮ್. ಅದೀಗ ಅದನ್ನ ಸ್ಟೆಂಟ್ ಹಾಕಿ ಇನ್ನೊಂದು ನೀರು ಕಮ್ಮಿ ಮಾಡಿದ್ರೆ ಮಾತ್ರ ಅದು ಮೆದ್ಲು ಡೆವಲಪ್ಮೆಂಟ್ ಆಗೋದು, ಪಾಪ ಮೊದಲ ತರ ಆಗುತ್ತೆ. ಈಗ ಇರೋದೆಲ್ಲ ಫುಲ್ ನೀರು ತುಂಬಿದೆ, ಎಲ್ಲಾದ್ರೂ ಬರೀ ನೀರು, ಮೆದ್ಲು ಮಾತ್ರ ಒಂಚೂರು ಅಷ್ಟೇ ಡೆವಲಪ್ಮೆಂಟ್ ಆಗಿರೋದು. ಇದು ತುಂಬಾ ಓದ್ಕೊಂಡು ಇದು ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಇದಕ್ಕೆ ಬೇರೆ ಸರ್ಜರಿ ಹಿಡಿದರೆ ಅದಕ್ಕೆ ನೋವಿಂದ ಅವ್ರು ಸ್ಟೆಂಟ್ ಹಾಕಿದ್ರೆ ನೀಟೆಲ್ಲ ನಿದ್ದೆ ಮಾಡಲ್ಲ. ಒಂದ್ಸಲ ಹತ್ರ ಫುಲ್ 2 ಅವರ್ ಸುಧಾರಿಸಕ್ಕಾಗಲ್ಲ ಮೇಡಮ್. ಮಾತ್ರ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಈಗ ನನ್ನ ಹತ್ರ ಮಾಡ್ಸೋಕ್ಕೂ ಶಕ್ತಿ ಇಲ್ಲ. ಇರೋಬಾರ ಜನಗಳು ಹೆಲ್ಪ್ ಮಾಡಿದ್ರೆ ನಾನು ಮಾಡ್ಸೋಕ್ಕಾಗೋದು. ನಾನು ಇಂತಿ ತಾಳಿ ಸಮೇತ ಎಲ್ಲ ಮಾಡ್ಬಿಟ್ಟು ರೂಪಾಯಿ ತಾಳಿ ಹಾಕೊಂಡಿದ್ದೆ. ನಾನು ಇರೋದೆಲ್ಲ ಮಾಡ್ಕೊಂಡೆಲ್ಲ ಮಾಡಿಸ್ಬಿಟ್ಟಿದ್ದೀನಿ. ಈಗ ಮಾಡ್ಸೋಕ್ಕಂತೂ ಏನಿಲ್ಲ, ಮನೆಗೆ ಸಾಮಾನು ಗೀಮನ್ ಎಲ್ಲ ಮಾಡ್ಬಿಟ್ಟಿದ್ದೀನಿ. ನನಗೂ ವೀಸಿಂಗ್ ಪ್ರಾಬ್ಲಮ್ ಜಾಸ್ತಿ ಮೇಡಮ್. ಎಲ್ಲ ಒಬ್ಬರಕ್ಕೂ ವೀಸಿಂಗ್ ಪ್ರಾಬ್ಲಮ್. ನಮ್ಮ ಮನೆಯಲ್ಲೂ ನಮ್ಮ ಹಸ್ಬೆಂಡ್ ಒಬ್ಬರೇ ದುಡಿಯೋದು, ಅವ್ರಿಗೂ ಹುಷಾರಿಲ್ದಂಗೆ ಅಡ್ಮಿಟ್ ಆಗಿದ್ರು. ಈಗ ಅವ್ರು ದುಡಿಯೋದು ಬಿಟ್ಟರೆ ಬ್ಯಾಕ್ ಸಪೋರ್ಟ್ ಯಾರೂ ಇಲ್ಲ ನಮಗೆ. ಆದಷ್ಟು ಎಲ್ಲರ ಹತ್ರ ಕೇಳ್ಕೊಂತೀನಿ, ನನ್ನ ಮಗುನ ಉಳಿಸ್ಕೊಂಡು ಕೊಡಿ ಅಂತ ಕೇಳ್ತೀನಿ. ಆ ಮಗುನ ನೆನ್ಸ್ಕೊಂಡ್ರೆ ತುಂಬಾನೇ ಬೇಜಾರಾಗುತ್ತೆ. ಆದಷ್ಟು ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅವ್ರಿಗೆ ಸಹಾಯ ಮಾಡಿ. ನೀವು ಕಳಿಸೋ 50 ರೂಪಾಯಿ 100 ರೂಪಾಯಿ ಕೂಡ ಆ ಮಗು ಪ್ರಾಣನ ಉಳಿಸುತ್ತೆ. ನಿಮ್ ಕೈಯಲ್ಲಿ ಸಹಾಯ ಮಾಡಕ್ ಆಗಿಲ್ಲ, ಶಕ್ತಿ ಇಲ್ಲ ಅಂತಂದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಅಟ್ಲೀಸ್ಟ್